ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಆಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾದ ಭರತ್ ಶೆಟ್ಟಿ ಅವ್ರನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪದೇ ಪದೇ ಹಿಂದೂ ಕಾರ್ಯಕರ್ತರು ಈ ರೀತಿ ಹತ್ಯೆ ಆಗ್ತಾ ಇದೆ ಸರ್. ಒಂದು ಕಡೆ ಆಕ್ರೋಶ ಇದೆ, ಮತ್ತೊಂದು ಕಡೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಇದು ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಫೇಲಿಯರ್, ಲಾ ಆ್ಯಂಡ್ ಆರ್ಡರ್ಸ್ ಕಂಪ್ಲೀಟ್ ಫೇಲಿಯರ್ ಆಗಿದೆ. ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ಉಳಿಗಾಲವಿಲ್ಲ. ಇಡೀ ಕರ್ನಾಟಕದಲ್ಲಿ ಇದೆಲ್ಲ ಆಗಲಿಕ್ಕೆ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮಿನಿಸ್ಟರ್ಗಳು, ಕ್ಯಾಬಿನೆಟ್ನವರು ಇಂಡೈರೆಕ್ಟ್ ಆಗಿ ಜಿಹಾದಿ ಶಕ್ತಿಗಳಿಗೆ ಪ್ರೇರಣೆ ಕೊಡುವಂಥ ಮಾತುಗಳನ್ನೇ ಆಡ್ತಾರೆ. ಎಲ್ಲೂ ಸಹ ನ್ಯಾಯಯುತವಾಗಿ ಇರಬೇಕು, ಪಾರ್ಶಾಲಿಟಿ ಮಾಡಬಾರ್ದು ಅನ್ನುವಂಥ ಮಾತಿರುವುದಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದವರನ್ನು ಇನ್ನೂ ಸಹ ಅರೆಸ್ಟ್ ಮಾಡಲಿಲ್ಲ. ಬಾಂಬ್ ಬ್ಲಾಸ್ಟ್ ಮಾಡಿದವರನ್ನು ಬ್ರದರ್ಸ್ ಅಂತ ಕರೀತಾರೆ. ಈ ರೀತಿಯ ಹಲವಾರು ವಿಷಯಗಳಿಂದಾಗಿ ಈ ಜಿಹಾದಿ ಶಕ್ತಿಗಳಿಗೆ ಒಂದು ಮಾನಸಿಕ ಸ್ಥೈರ್ಯ ಬಂದಿದೆ. ನಮ್ಮ ಸರ್ಕಾರ ಟೈಪ್ ಇದೆ, ಇವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಮನೋಭಾವ ಇದೆ. ಹಾಗಾಗಿ ಎಲ್ಲರೂ ಸಹ ನಾವು ಅವಿತುಕೊಂಡಿದ್ದ ಬೀಲುಗಳಿಂದ ಹೊರಗೆ ಬಂದು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ PFIನ ಸ್ಲೀಪರ್ ಸೆಲ್ ಏನಿದೆ ಅದೆಲ್ಲ ಆಕ್ಟಿವ್ ಆಗಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರನೇ ಕಾರಣ. ಸರ್, ಎಲ್ಲೋ ಒಂದು ಕಡೆ ಸುಹಾಸ್ ಶೆಟ್ಟಿ ಟಾರ್ಗೆಟ್ ಕೊಲೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಕೆಲವು ಸಾಮಾಜಿಕ ಜಾಲತಾಣಗಳು ಕೂಡ ಕೆಲವು ಪೋಸ್ಟರ್ಗಳು ಇದೀಗ ವೈರಲ್ ಆಗ್ತಾ ಇದೆ ಸರ್, ಟಾರ್ಗೆಟ್ ಮಾಡಿದ್ದು ಅನ್ನೋ ವಿಚಾರದಲ್ಲಿ. ಟಾರ್ಗೆಟ್ ಮಾಡಿರ್ಬೋದು, ಅದು ಈಗ ಪೊಲೀಸರು ಉತ್ತರ ಕೊಡಬೇಕು. ಇದಕ್ಕೆ ಮುಖ್ಯವಾಗಿ ಇವರು ಹಿಂದೆ ಬೇರೆ ಹಿಂದೂ ಕಾರ್ಯಕರ್ತರ ಕೊಲೆಯೆಲ್ಲ ಏನಾಗಿದೆ, ಕೊಲೆ ಮಾಡಿದವರೆಲ್ಲ ಯಾರು ಇದ್ದಾರೆ ಅವರನ್ನೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿದ್ದಾರೆ ಅವರನ್ನೆಲ್ಲ ಇದಕ್ಕೆ ನಮ್ಮ ಕರೆಸಿ ಪೆರೇಡನ್ನು ಮಾಡಬೇಕಾಗ್ತದೆ. ಆ ರೀತಿ ಕೆಲಸಗಳನ್ನು ಮಾಡುವಲ್ಲಿ ಪೊಲೀಸ್ ಇಲಾಖೆ ಮಾಡಲಿಲ್ಲ, ಅಸಫಲತೆಯನ್ನು ತೋರಿಸಿದೆ ಅನ್ನೋದು. ಅದನ್ನು ಎಲ್ಲೋ ಒಂದು ಕಡೆ ಲ್ಯಾಕ್ಸ್ ಆಗಿ ಬಿಟ್ಟಿದ್ದ ಕಾರಣಕ್ಕಾಗಿ ಈ ರೀತಿಯ ವ್ಯವಸ್ಥೆ ನಮ್ಮ ಕಣ್ಮುಂದೆ ಬಂದಿದೆ. ಎಲ್ಲೋ ಒಂದು ಕಡೆ ಇಲಾಖೆಯೇ ಮಾಹಿತಿಯನ್ನು ಸೋರಿಕೆ ಮಾಡಿತ್ತು ಅನ್ನುವಂಥದ್ದನ್ನ ಹರೀಶ್ ಪುಂಜ ಶಾಸಕರಾದಂಥವ್ರು ಆರೋಪವನ್ನು ಮಾಡ್ತಾ ಇದ್ರು. ಅದೇ ಎಲ್ಲ ರೀತಿಯ ಈ ವ್ಯವಸ್ಥೆಯಲ್ಲಿ ಈ ರೀತಿಯ ಆಗಿರ್ಬೋದು, ಈ ಡಿಪಾರ್ಟ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಇದೆಯಾ ಅನ್ನುವಂಥ ಗುಮಾನಿ ಖಂಡಿತ ಬಂದೇ ಬರ್ತದೆ. ಅದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಕೆಲವು ನಿನ್ನೆ ವೈರಲ್ ಆದಂಥ ಆ ವಿಡಿಯೋದಲ್ಲೂ ಬುರ್ಕ ಹಾಕಿರುವಂಥ ಒಬ್ಬರು ಮಹಿಳೆ ಅಲ್ಲಿ ಬಂದು ಮಾತನಾಡ್ತಿರುವಂಥ ದೃಶ್ಯ ಸಹ ಇತ್ತು ಸರ್. ಅದು ಸಾಕಷ್ಟು ಅನುಮಾನಗಳನ್ನು ಸಹ ಮೂಡಿಸ್ತಾ ಇರುವಂಥದ್ದು. ಈಗ ತುಂಬ ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಖಾಲಿ ಒಂದು 5-6 ಜನ ಇದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಪೋರ್ಟ್ ಮಾಡಿದವರು ಇರ್ತಾರೆ. ಅವ್ರು ಎಲ್ಲಿ ಅವಿತ್ಕೊಂಡಿದ್ರು, ಎಲ್ಲಿದ್ರು, ಅವರಿಗೆ ಯಾರು ಸಹಾಯವನ್ನು ಮಾಡಿದ್ರು, ವೆಹಿಕಲ್ ಯಾರು ಕೊಟ್ಟಿದ್ರು, ಯಾರು ಅವರಿಗೆ ಲಾಜಿಸ್ಟಿಕ್ ಸಪೋರ್ಟನ್ನು ಕೊಟ್ಟಿದ್ದಾರೆ, ಆ ಸ್ಥಳೀಯರಲ್ಲಿ ಎಷ್ಟು ಜನ ಅವರಿಗೆ ಸಹಾಯ ಮಾಡಿದ್ದಾರೆ, ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ತನಿಖೆ ಸರಿಯಾಗಿ ಮಾಡ್ತಾರಾ ಇಲ್ವಾ ಅನ್ನೋದೇ ನಮ್ಮ ಗುಮಾನಿ. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಯಾಕೆಂದ್ರೆ ಒಬ್ಬ ಕಾರ್ಯಕರ್ತನ ಹತ್ಯೆ ಆದಾಗ ಪ್ರತಿ ಸರಿಯೂ ಕೂಡ ನಾವು ಜೊತೆಗಿರ್ತೇವೆ ಅನ್ನೋ ಮಾತುಗಳು ಬರುತ್ತೆ ಸರ್. ನಂತರದಲ್ಲಿ ಪದೇ ಪದೇ ಆ ರೀತಿ ಮುಂದುವರಿತಾನೆ ಇರುವಂಥದ್ದು. ಹೋರಾಟದ ಬಗ್ಗೆ ಇದು ಸರ್ಕಾರದ ವೈಫಲ್ಯವನ್ನು ನಾವು ಏನು ಮಾಡಬೇಕು, ಯಾಕೆ ಈ ರೀತಿಯ ವ್ಯವಸ್ಥೆಗಳು ಆಗ್ತಾ ಇದೆ, ಸ್ಲೀಪರ್ ಸೆಲ್ಲಲ್ಲಿ ಇರುವಂಥ ವ್ಯಕ್ತಿಗಳು ಯಾಕೆ ಆಕ್ಟಿವ್ ಆಗ್ತಾ ಇದ್ದಾರೆ, ಅದನ್ನೆಲ್ಲ ಪೊಲೀಸ್ ಇಲಾಖೆ ಕೊಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಸಂಘಟನೆಯ ಹಿರಿಯರು ಇರ್ಬೋದು, ನಾವೆಲ್ಲ ಕುಳಿತುಕೊಂಡು ಇದು ಮುಂದಿನ ಯೋಜನೆಯನ್ನು ನಾವು ಮಾಡಲಿಕ್ಕೆ. ಇದಿಷ್ಟು ಶಾಸಕರಾದಂತಹ ಭರತ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.